ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ರವಿಯವರೇ, ನಾವು ಏನಾಗಬಾರ್ದು ಅಂತ ಅನ್ಕೊಂಡಿದ್ವೋ ಅದೇ ಆಗ್ಬಿಟ್ಟಿದೆ. ಏನು ಹೇಳ್ತಿದ್ದೀರಾ? ಅಯ್ಯೋ, ನಾವು ಹೇಗೋ ಮಾಡಿ ಆ ಯೋಗಿ ಹತ್ರ ಪೆನ್ ಡ್ರೈವ್ ಕಿತ್ಕೊಂಡ್ವಿ, ಅದರಲ್ಲಿರೋ ಸಾಕ್ಷಿ ಎಲ್ಲ ನಾಶ ಮಾಡಿದೀವಿ ಅಂತ ಅಂದ್ಕೊಂಡ್ವಿ. ಆದರೆ ಅವನು ತುಂಬ ಹುಷಾರಿದ್ದಾನೆ ಅಂತ ಅನಿಸುತ್ತೆ. ಈಗ ಅದು ಹೇಗೋ ಏನೋ ಗೊತ್ತಿಲ್ಲ, ಈ ಸಾಕ್ಷಿಗಳೆಲ್ಲ ಇರೋ ಇನ್ನೊಂದು ಪೆನ್ ಡ್ರೈವು ನನ್ನ ಗಂಡನ ಕೈಗೆ ಸೇರಿದೆ. ಅಂದರೆ ಅದರ ಅರ್ಥ ಆಕ್ಸಿಡೆಂಟ್ ಮಾಡಿರೋದು ನೀವೇ ಅನ್ನೋ ಸಾಕ್ಷಿ ನನ್ನ ಗಂಡನ ಕೈಯಲ್ಲಿದೆ. ಅದನ್ನು ನೀವೇನಾದರೂ ತಗೊಂಡ್ರಾ? ಇಲ್ಲ ರೀ, ನನ್ನ ಗಂಡ ದಡ್ಡನೇ ಇರ್ಬೋದು, ಆದರೆ ಮನೆಯವರು ಅಂತ ಬಂದಾಗ ಅವ್ರ ತಲೆ ಸ್ವಲ್ಪ ಬೇರೆ ಥರನೇ ಓಡುತ್ತೆ. ನಾನು ಆ ಪೆನ್ ಡ್ರೈವ್ ಎಲ್ಲಿದೆ ಅಂತ ಕೇಳಿದೆ. ಅದಕ್ಕೆ ಅವರು ಅದು ಭಾವನಾ ಹತ್ರ ಇದೆ ಅಂತ ಅಂದರು. ಅದು ಇಂಥ ಒಳ್ಳೆ ಸಾಕ್ಷಿ ಸಿಕ್ಕಿದೆ ಅಂತ ಹೇಳ್ತಾ ಇದ್ದೀರಾ? ನನಗೂ ತೋರಿಸೋದ್ರಲ್ಲಿ ಏನಿದೆ, ನಾನು ನೋಡ್ತೀನಿ. ಅಯ್ಯೋ, ನನ್ನ ಹತ್ರ ಇಲ್ಲ ಕಣಮ್ಮಿ, ಭಾವನವ್ರು ತಗೋದೆ. ಸರಿ, ಭಾವನಾ ಎಲ್ಲಿದ್ದಾಳೆ ಅಂತ ಕೇಳಿದೆ. ಅದಕ್ಕೆ ಅವಳು ಡೈರೆಕ್ಟಾಗಿ ಕೋರ್ಟ್ಗೆ ಬರ್ತಾಳಂತೆ. ಎಲ್ಲಿದ್ದಾಳೆ ಅನ್ನೋದು ನನಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ಭಾವನ ಎಲ್ಲಿಂದ ಹುಡ್ಕೋದು? ನೋಡಿ, ನನಗೆ ಒಂದು ವಿಷಯ ಗೊತ್ತಾಗಿದೆ. ನಮ್ಮ ಯಜಮಾನ್ರು ಭಾವನಾನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರಂತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಆ ಭಾವನಾ ಮತ್ತು ನಮ್ಮ ಯಜಮಾನ್ರು ಮೀಟ್ ಮಾಡೇ ಮಾಡ್ತಾರೆ. ನೀವು ಹೇಗಾದರೂ ಮಾಡಿ ಅವ್ರನ್ನ ಫಾಲೋ ಮಾಡಿ ಆ ಪೆನ್ ಡ್ರೈವು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ತಲುಪದೇ ಇರೋ ಹಾಗೆ ನೋಡ್ಕೋಬೇಕು. ಅದೊಂದೇ ಈಗಿರೋ ದಾರಿ. ಸರಿ, ಅವ್ರು ಹೊರಡ್ತಿದ್ದಾಗೆ ನನಗೆ ಫೋನ್ ಮಾಡಿ. ಏನ್ರಿ, ಕೋರ್ಟ್ಗೆ ಹೊರಟ್ರಾ? ಇನ್ನೇನು ಮದ್ವೆಗೆ ಹೋಗೋ ಥರ ಕಾಣ್ತಾ ಇದ್ದೀನಿ ನಿನ್ನೆ. ನೀವು ಬಿಡಿ, ಯಾವಾಗಲೂ ಮೈ ತುಂಬ ಚಿನ್ನ ಹಾಕ್ಕೊಂಡು ಸ್ಮಾರ್ಟಾಗಿ ಇರ್ತೀರ ನೀವು. ತಲೆ ಒಂದು ಸ್ಮಾರ್ಟ್ ಆಗಿಲ್ಲ ಅಷ್ಟೇ ನಿಮ್ಮದು. ಅದು ಸರಿ, ಭಾವನಾ ಅವರು ನಿನ್ನೆ ರಾತ್ರಿ ಸೇಫಾಗಿ ರೀಚ್ ಆದ್ರಂತ. ಎಲ್ಲಿದ್ದಾರಂತೆ ಅವರು? ಎಲ್ಲರೂ ನಂಗೂ ಗೊತ್ತಿಲ್ಲ ಕಣಮ್ಮಿ. ಕೋರ್ಟ್ಗೆ ನೇರವಾಗಿ ಬರ್ತೀನಿ ಅಂತ ಅಂದರು. ನಮ್ಮ ಕೋರ್ಟ್ರದ್ದು ಹೆಂಗು 11 ಗಂಟೆಗಲ್ವೇ, ಆರಾಮಾಗಿ ಬನ್ನಿ ಅಂತ ನಾನೇ ಹೇಳಿವ್ನಿ. ಈಗ ಹೋಗ್ಬೇಕಾದ್ರೆ ಫೋನ್ ಮಾಡ್ಕೊಂಡು ಹೋಯ್ತೀನಿ. ಒಳ್ಳೇದು ರೀ, ಹಾಗೆ ಮಾಡಿ. ಆಮೇಲೆ ನನಗೂ ಅವಾಗವಾಗ ನೀವು ಫೋನ್ ಮಾಡ್ತಾ ಇರಿ. ಕೋರ್ಟಲ್ಲಿ ಏನಾಯಿತು ಅಂತ ನನಗೂ ಹೇಳಿ, ನನಗೂ ಟೆನ್ಷನ್ ಇರುತ್ತಲ್ವಾ. ಕಣಮ್ಮಿ, ಇವತ್ತು ದೇವರಲ್ಲಿ ನಾನು ಅದನ್ನೇ ಪ್ರಾರ್ಥನೆ ಮಾಡೋದು. ಹೇಗೋ ನಮ್ಮ ಸಿದ್ದು ಬಿಡುಗಡೆ ಆಗಿ ಬಂದ್ಬಿಟ್ರೆ ಅಷ್ಟೇ ಸಾಕು, ಇದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. ಕಣಮ್ಮಿ. ಸರಿ, ಟೈಮ್ ಆಗ್ತಿದೆ, ಹೊರಡಿ. ನೀವು ಫೋನ್ ಮಾಡೋದು ಮರಿಬೇಡಿ. ಸರಿ ಕಣಮ್ಮಿ, ನನ್ನ ತಲೆ ಎಷ್ಟು ಸ್ಮಾರ್ಟು ಅಂತ ತೋರ್ಸಕ್ ಹೋಯ್ತವನಿ, ಗೊತ್ತಾಯ್ತದೆ. ರವಿ ಅವರೇ, ನಮ್ಮ ಯಜಮಾನ್ರು ಮನೆಯಿಂದ ಹೊರಟ್ರು. ಎಲ್ರಿ ಇದ್ದೀರಾ ನೀವು? ಫಾಲೋ ಮಾಡ್ಕೊಂಡು ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದೀನಿ. ಹಾಂ, ಮಾಡಿ ಹುಷಾರಾಗಿರಿ. ಅದೇ ನೋಡಿ, ಯಾವುದೇ ಕಾರಣಕ್ಕೂ ಆ ಪೆನ್ ಡ್ರೈವ್ ಕೋರ್ಟಿಗೆ ತಲುಪಬಾರ್ದು, ಗೊತ್ತಾಯ್ತಾ? ಆಯ್ತು ನೀಲ್ ಅವರೇ. ಓಕೆ. ಹಲೋ, ನಾನು ಹೇಳೋ ರೂಟಲ್ಲೇ ಬಂದರು. ಎಟ್ ಎನಿ ಕಾಸ್ಟ್ ಪೆನ್ ಡ್ರೈವ್ ನನ್ನ ಕೈಗೆ ಸಿಗಲೇಬೇಕು, ಇಲ್ಲಾಂದರೆ ನನ್ನ ಕೈಗೆ ಕೋಳ ಬೀಳುತ್ತೆ, ಗೊತ್ತಾಯ್ತಾ? ಹೇಳಿ ಭಾವ. ಭಾನುವ ಎಲ್ಲಿದ್ದೀರಿ? ಭಾವ, ನಾನು ನಿಮಗೆ ಲೊಕೇಶನ್ ಕಳಿಸಿದ್ನಲ್ಲ, ಅಲ್ಲೇ ಇದ್ದೀನಿ. ಅಲ್ಲೇ ಇರುವ, ಅಲ್ಲೇ ಬಂದ್ಬಿಡ್ತೀನಿ. ಆ ಪೆನ್ ಡ್ರೈವ್ ತಗೊಂಡಿದ್ಯಲ್ವೇನಮ್ಮ? ಹಾ, ನನ್ನ ಹತ್ರನೇ ಇದೆ ಭಾವ. ಹುಷಾರ್ ಕಣಮ್ಮ, ನಮ್ಮ ಸಿದ್ದುನ ಆಚೆ ಕರ್ಕೊಬರಕ್ಕಿರೋದು ಅದೊಂದೇ ಸಾಕ್ಷಿ. 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಕಣಮ್ಮ, ಅಲ್ಲೇ ಇರಿ. ಸರಿ.
ಭಾನುವ, ಈ ಪೆನ್ ಡ್ರೈವ್ ಅಲ್ಲಿರೋ ವಿಡಿಯೋನ ಜಡ್ಜಿ ಏನಾದ್ರು ನೋಡ್ಬಿಟ್ರೆ ನಮ್ ಸಿದ್ದುನ ಇವತ್ತೇ ಬಿಡುಗಡೆ ಮಾಡ್ಬಿಡ್ತಾರೆ ಕಣವ. ಹೌದು ಭಾವ. ಯಾರ್ ಭಾವ ಇವರಲ್ಲ? ಯಾರಾದ್ರೂ ಆಗಿರ್ಲಿ, ಒಂದ್ ಕೈ ನೋಡೇ ಬಿಡುನ. ನಡೆಯವಾ, ನೀವೇನು ಹೆದರ್ಕಬೇಡಿ. ಯಾರಲ್ಲ ನೀವೆಲ್ಲ? ಯಾಕ್ರಲ್ಲ ಹಿಂಗ್ ಗಾಡಿ ಅಡ್ಡ ಹಾಕಿದ್ರಿ? ಯಾರಲ್ಲ? ಭಾನುವ, ನೀವ್ ಹೊರಡವ. ಪೆನ್ ಡ್ರೈವ್ ತಗೊಂಡು ಕೋರ್ಟ್ಗೆ ಹೋಗಿ ತಡ ಹೋಯ್ತದೆ. ಭಾವ, ನಿಮ್ಮನ್ನ ಇಂಥ ಪರಿಸ್ಥಿತಿನಲ್ಲಿ ನಾನು ಹೇಗ್ ಬಿಟ್ಟು ಹೋಗ್ಲಿ? ಅಯ್ಯೋ ಭಾನುವ, ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ಆ ಬಡಿಗಳು ನನ್ಗೇನು ಮಾಡಕ್ಕಾಗೋದಿಲ್ಲ ಕಣವ. ನೀವು ಹೋಗವ, ತಡ ಆಗೋಯ್ತದೆ ಕಣವ. ನನ್ನ ಮಾತು ಕೇಳಿ. ಸರಿ ಭಾವ. ನಡಿಯವ. लक्ष्मी निवासा लक्ष्मी